ವೀರಭದ್ರೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಶ್ರೀ ವೀರಭದ್ರೇಶ ನಿನ್ನ ನಂಬಿ ಬಂದೆ ಶ್ರೀ ವೀರಭದ್ರೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ಕರುಣಿಸಿ ಕಾಯೋ ನನ್ನಪ್ಪ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ. ಹೇ ದೇವ ವೀರಭದ್ರೇಶನು, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಈ ಸಂಸಾರದ ಮೇಲೆ ಇಲ್ದಪ್ಪ. ತಾಯಿ ಚಂದ್ರಾದೇವಿ, ಇವತ್ತು ನಿನ್ನ ಜಾತ್ರೆ ಸಮಾರಂಭ. ನಾನು ನಿನ್ನಲ್ಲಿ ಬೇಡಿಕೊಳ್ಳೋದೇನೆಂದರೆ, ಈ ಮನೆಯಲ್ಲಿ ಯಾವಾಗಲೂ ಸಂತೋಷ ಕೊಡುವಂತ ಬೇಡ್ಕೊಳ್ತೀನಿ. ನಾನು ನಿನ್ನಲ್ಲಿ ಸಿರಿ ಸಂಪತ್ತು ಕೊಡುವಂತ ಯಾವತ್ತೂ ಬೇಡ್ಕೊಳ್ಳೋದಿಲ್ಲ. ನನ್ನ ಪತಿ ದೇವರ ಪ್ರತಿಯೊಂದು ಕೆಲಸವೂ ಕೂಡ ಸುಗಮವಾಗಿ ಸಾಗುವಂತೆ ಮಾಡು. ನನ್ನ ಮೈದುನ ಚೆನ್ನಾಗಿ ಓದಿದ್ದಾನೆ, ಅವನಿಗೊಂದು ಒಳ್ಳೆಯ ನೌಕರಿ ಸಿಗುವ ಹಾಗೆ ಅನುಗ್ರಹಿಸು. ಅಷ್ಟೇ ಅಲ್ಲ, ಬೆಳೆದಿ ನಿಂತ ನಾದಿನಿ ಅವಳ ಮದುವೆ ವಿಚಾರ ಮಾಡ್ತಿದ್ದಾರೆ ನನ್ನವರು. ಆದಷ್ಟು ಬೇಗನೆ ಅವಳಿಗೊಂದು ಒಳ್ಳೆ ವರ ಸಿಗೋ ಹಾಗೆ ಅನುಗ್ರಹ ನೀಡುವಂತ ನಿನ್ನಲ್ಲಿ ಬೇಡ್ಕೊಳ್ತೀನಿ ತಾಯಿ, ಬೇಡ್ಕೊಳ್ತೀನಿ.
ಸೀತಾ, ಸೀತಾ, ಏನು ಮಾಡುತ್ತಿರುವೆ? ಏನಿಲ್ಲ ರೀ, ಇವತ್ತು ಚಂದ್ರಾದೇವಿಯ ಜಾತ್ರೆ ಅಲ್ವೇ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೆ. ಪ್ರಸಾದ ತೆಗೆದುಕೊಳ್ಳಿ. ಯಾಕ್ರಿ ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಏನಾಯ್ತು? ಏನೆಂದು ಹೇಳಲಿ ಸೀತಾ, ಈ ಚಂದ್ರಾದೇವಿಯ ಜಾತ್ರೆಯ ದಿನದಂದು ನನ್ನ ತಮ್ಮಂದಿರು ನನ್ನಿಂದ ದೂರಾಗಿ 25 ವರ್ಷಗಳು ಗತಿಸಿ ಹೋದವು. ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ನನಗೆ ಒಂದು ತಿಳಿಯದಾಗಿದೆ ಸೀತಾ. ಅಲ್ರಿ, ನಿಮ್ಮ ತಮ್ಮಂದಿರು ಒಂದು ವೇಳೆ ಸಿಕ್ಕರೆ ಅವರೇ ನನ್ನ ತಮ್ಮಂದಿರು ಅಂತ ನೀವು ಹೇಗೆ ಗುರುತಿಸ್ತೀರಾ? ಮತ್ತೆ ಅವರು ನಿಮ್ಮನ್ನು ಹೇಗೆ ಗುರುಸ್ತಾರೆ? ಸೀತಾ, ನಾವು 3 ಅಣ್ಣ ತಮ್ಮಂದಿರರು. ಬಲಗೈ ಮೇಲೆ ತಂದೆ ತಾಯಿಯರ ಆಶೀರ್ವಾದ ಅಂತ ಹಚ್ಚಿ ಹಾಕಿಸಿಕೊಂಡಿದ್ದೇವೆ. ಹೌದೇ? ಹಾಗಾದ್ರೆ ಖಂಡಿತವಾಗಿ ನಿನ್ನ ತಮ್ಮಂದಿರು ಸಿಕ್ಕೇ ಸಿಗ್ತಾರೆ. ಆ ದೇವಿ ಮೇಲೆ ಅಷ್ಟೊಂದು ನಂಬಿಕೆ ಇದೆ ನನಗೆ. ಆ ನಂಬಿಕೆಯ ಮೇಲೆ ಇಲ್ಲಿಗೆ ಬಂದಿದ್ದೇನೆ ಸೀತಾ. ಅದೆಲ್ಲ ಹೋಗ್ಲಿ ಬಿಡಿ, ಮನೆಯಲ್ಲಿ ಸಾವಿತ್ರಿ ಇದ್ದಾಳಲ್ಲ, ಅವಳು ನಿಮ್ಗೇನಾಗಬೇಕು? ಸಾವಿತ್ರಿ ನನ್ನ ಸ್ವಂತ ತಂಗಿ, ಶ್ರೀಕಾಂತ್ ನನ್ನ ಸಾಕು ತಮ್ಮ. ದಾರಿಯಲ್ಲಿ ಅಳುತ್ತಿದ್ದ ನಿಂತ ಅವನನ್ನು ತೆಗೆದುಕೊಂಡು ಬಂದು ಜೋಪಾನ ಮಾಡಿದೆ. ನಾನು ಹೇಗೆ ಶ್ರೀಕಾಂತನನ್ನು ಜೋಪಾನ ಮಾಡಿದೆ ನೋಡು, ಅದೇ ರೀತಿಯಾಗಿ ನನ್ನ ತಮ್ಮಂದಿರನ್ನು ಯಾರಾದರೂ ಜೋಪಾನ ಮಾಡುತ್ತಿರಬಹುದಲ್ವ ಸೀತಾ? ಹೌದು ರೀ, ನಿಮ್ಮ ಮಾತು ನಿಜವಿದೆ. ಅದೆಲ್ಲ ಹೋಗ್ಲಿ ಬಿಡಿ, ನಿಮ್ಮ ತಂದೆ ತಾಯಿಗಳು ತೀರಿಕೊಂಡ್ರು ಅಂತ ಹೇಳಿದ್ರಲ್ಲ, ಅವ್ರು ಹೇಗೆ ತೀರಿಕೊಂಡಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿದೆ ಸೀತಾ, ಗೊತ್ತಿದೆ. ನನ್ನ ತಂದೆ ತಾಯಿಯವರು ಕಣ್ಣು ಮುಚ್ಚುವ ಮೊದಲು ಆ ದುಷ್ಟ ಸೂಳೆ ಮಗನ ಹೆಸರು ಹೇಳಿ ಪ್ರಾಣ ಬಿಟ್ಟರು ಸೀತಾ, ಪ್ರಾಣ ಬಿಟ್ಟರು. ಯಾರ್ರೀ? ಯಾರು ಆ ದುಷ್ಟ? ಅವನು ಹೇಳ್ರಿ, ಯಾರು ಅಂತ? ಅವನು ಅಣ್ಣ, ಅದಕ್ಕೆ ಯಾವುದೇ ವಿಚಾರದಲ್ಲಿ ತೊಡಗಿದ್ರಲ್ಲ, ಏನು ವಿಷಯ? ಏನಿಲ್ಲ ಮಾ ತಂಗಿ. ಹಾ ತಂಗಿ, ನಿನ್ನ ಪರೀಕ್ಷೆ ಹೇಗಾಯ್ತಮ್ಮ? ಅಣ್ಣ, ಚೆನ್ನಾಗಿ ಮಾಡಿದ್ದೀನಣ್ಣ. ಸಾವಿತ್ರಿ, ಇವತ್ತು ಚಂದ್ರಾದೇವಿ ಜಾತ್ರೆ ಅಲ್ವೇ, ಅದಕ್ಕಾಗಿ ಪೂಜೆ ಮಾಡಿದ್ದೇನೆ. ಆ ದೇವರಿಗೆ ನಮಸ್ಕಾರ ಮಾಡು, ಪ್ರಸಾದ ಕೊಡ್ತೀನಿ. ಆಗಲಿ ಅತ್ತಿಗೆ. ಏನಮ್ಮ ಇದು? ಅಣ್ಣ, ನನ್ನ ಪಾಲಿಗೆ ನೀನೇ ದೇವರಣ್ಣ. ತಂಗಿ, ನಾನಲ್ಲಮ್ಮ ದೇವರು. ಈ ಸಕಲ ಜೀವರಾಶಿಗಳನ್ನು ಸಾಕಿ ಸಲುವ ಆ ಚಂದನಗಿರಿ ದೇವಿಯೇ ದೇವರಮ್ಮ. ಅದೆಲ್ಲ ಹೋಗ್ಲಿ ಬಿಡಿ, ಹೀಗೆ ಮಾತಾಡ್ತಾ ನಿಲ್ತಿರೋ, ಊಟ ಗಿಟ್ಟ ಮಾಡ್ತಿರೋ? ನಾನು ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ನಡೆಯ ಊಟ ಮಾಡಿವ್ರಂತೆ. ಸ್ವಲ್ಪ ತಡಿ ಶೀತಾ, ಇನ್ನೇನು ಶ್ರೀಕಾಂತ್ ಬಂದರೂ ಬರಬಹುದು. ಅವನು ಬಂದರೆ ಎಲ್ಲರೂ ಸೇರಿ ಊಟ ಮಾಡೋಣ, ಆಯ್ತೆ? ಹಾ ಅಣ್ಣ, ನೆನ್ಸು ಅಷ್ಟರಲ್ಲಿ ಶ್ರೀಕಾಂತ್ ಅಣ್ಣ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ. ಮೈದುನ, ಈಗ ಬಂದೇನಪ್ಪ, ಚೆನ್ನಾಗಿದ್ದೀಯಾ? ಹೌದು ಅತ್ತಿಗೆ. ಹಾ ಶ್ರೀಕಾಂತ್, ನೋಡು ಶ್ರೀಕಾಂತ್, ನೀನು ಬರುವುದಕ್ಕಿಂತ ಮುಂಚೆ ನಿನ್ನ ವಿಷಯವೇ ಮಾತನಾಡ್ತಾ ನಿಂತಿದ್ದೆವು. ಏಕೆ ಅಣ್ಣ? ಅದಕ್ಕಾಗಿ ಹಾಗಂದರು. ಹಾ ಶ್ರೀಕಾಂತ್, ನಿನ್ನ ಮುಂದಿನ ವಿದ್ಯಾಭ್ಯಾಸ ಏನಾಯ್ತಪ್ಪ? ಅಣ್ಣ, ಸೀಟ್ ಏನೋ ಸಿಗುತ್ತಿದೆ, ಆದರೆ ಎಂಬ ಸಂಕೋಚಬೇಕಪ್ಪ. 5 ಲಕ್ಷ ರೂಪಾಯಿ ಹಣ ಕೇಳ್ತಾ ಇದ್ದಾರಣ್ಣ. ಹಾ, ಮಾತು ಸಾಕು ಮಾಡಿ ನಡೆಯರಿ, ಈಗಲಾದ್ರೂ ಊಟ ಮಾಡಿವ್ರಂತೆ. ಬಂದಿದ್ದಾನಲ್ಲ. ಸರಿ. ಹಾತ್ಗೆ ಇದೇ ಸಂತೋಷದಲ್ಲಿ ಒಂದು ನಿಮ್ಮ ಬಾಯಿಂದ ಒಂದು ಹಾಡನ್ನಾದ್ರೂ ಹಾಡಬಾರ್ದೆ? ಅದೆಲ್ಲ ಆಗುದಿಲ್ಲ, ನಿಮ್ಮ ಅಣ್ಣ ಹೇಳಿದ್ರೆ ಮಾತ್ರ ಹಾಡ್ತೀನಿ. ಹಾ ತಂಗಿ, ನೀನು ಹೇಳಿದ ಹಾಗೆ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ. ಆಯ್ತಣ್ಣ. ಕಷ್ಟ ಸುಖವ ನೋವು
ನಡೆಯಿರಿ, ಈಗಲಾದ್ರೂ ಊಟ ಮಾಡಿವ್ರಂತೆ. ಆಯ್ತು ನಡೆಯೋರತ್ತಿಗೆ